ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಂದನ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತೋರ್ಸಕ್ಕೆ ಬಂದಿರೋ ಪ್ಲೇಸ್ ಬಂದು ಮೋಸ್ಟ್ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನನ್ನ ನೆಚ್ಚಿನ ಆರಾಧ್ಯ ದೈವರಾದ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ. ಕೋಲಾರ ಡಿಸ್ಟಿಕ್ಕು, ಮಾಲೂರು ತಾಲೂಕು, ಚಿಕ್ಕ ತಿರುಪತಿ. ಏನಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ, ಇವತ್ತಿಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇದೇ ಫಸ್ಟು ನಾನು ಚಿಕ್ಕ ತಿರುಪತಿ ಜಾತ್ರೆ ವಿಡಿಯೋ ಮಾಡ್ತಿರೋದು. ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಮತ್ತು ಜಾತ್ರೆ ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಹೋಗೋಣ. ಒಂದೊಂದು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ವಿಡಿಯೋ ನೋಡಲಿ, ಖುಷಿ ಪಡಲಿ. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಈಗ ಮೊದಲಿಗೆ ದೇವರ ದರ್ಶನ ಮಾಡ್ಕೊಂಡು ಬರೋಣ. ನಂತರ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ, ಈಗೆಲ್ಲ ಜಾತ್ರೆ ಮಾಡ್ತಾರೆ, ಜಾತ್ರೆಗೆ ಏನೆಲ್ಲ ಬಂದಿರುತ್ತೆ, ಮತ್ತು ರಥೋತ್ಸವ ಎಲ್ಲನೂ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟು ದರ್ಶನಕ್ಕೆ ಹೋಗ್ಬಿಟ್ಟು ಬರೋಣ. ಬನ್ನಿ ಹೋಗೋಣ. ದೇವಾಲಯದ ದರ್ಶನ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 6:30 ಸಂಜೆ 7:30 ತನಕ ಇರುತ್ತೆ. ಈ ದೇವಾಲಯವು ತುಂಬ ಪುರಾತನವಾದ ದೇವಾಲಯವಾಗಿದ್ದು 11ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಲಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿ ವಿಗ್ರಹ ಅಗ್ನಿದೇವನಿಂದ ಪ್ರತಿಷ್ಠಾಪಿತಗೊಂಡಿರೋದು ಎಂದು ಸ್ಥಳ ಪುರಾಣದ ಮೂಲಕ ತಿಳಿದು ಬಂದಿದೆ. ಈ ದೇವಾಲಯವು ಮಹಾಭಾರತದ ಕಾಲದ ಇತಿಹಾಸ ಹೊಂದಿರುವಂಥದ್ದು. ದ್ವಾಪರ ಯುಗದಲ್ಲಿ ರಾಜ ಮಹಾರಾಜರು ಋಷಿಮುನಿಗಳು ಮಾಡುತ್ತಿದ್ದ ಯಜ್ಞ ಯಾಗಾದಿಗಳಲ್ಲಿ ಅರ್ಪಿಸುತ್ತಿದ್ದ ತುಪ್ಪ ಅಗ್ನಿದೇವನು ಹೆಚ್ಚು ಸೇವಿಸಿದ್ದರಿಂದ ಅಗ್ನಿದೇವನಿಗೆ ಹೊಟ್ಟೆ ನೋವು ಬರುತ್ತೆ. ದೇವಗಳ ದೇವ ವೈದ್ಯರಾದ ಅಶ್ವಿನಿ ಕುಮಾರರು ಔಷಧ ಸಸ್ಯಗಳಿಂದ ಸಮೃದ್ಧವಾದ ಕಾಂಡವ ವನವನ್ನು ಕಾಳ್ಗಿಚ್ಚಿನಿಂದ ಸುಡುವಂತೆ ತಿಳಿಸ್ತಾರೆ. ಅಂದರೆ ಅಗ್ನಿದೇವನಿಗೆ ಬಂದ ಹೊಟ್ಟೆ ನೋವು ನಿವಾರಣೆಯಾಗೋದಕ್ಕೆ ಕಾಂಡವ ವನವನ್ನು ಸುಟ್ಟರೆ ಮಾತ್ರ ಅವರು ಹೊಟ್ಟೆ ನೋವು ಆಗುತ್ತೆ ಅಂತ ವೈದ್ಯರು ತಿಳಿಸೋದು. ಅದರಂತೆಯೇ ಅಗ್ನಿದೇವ ಕಾಂಡವ ದಹನಕ್ಕಾಗಿ ಅರ್ಜುನನ ಮೊರೆ ಹೋಗ್ತಾನೆ. ಕಾಂಡವ ದಹನಕ್ಕೆ ಅಡ್ಡಿ ಆಗದಂತೆ ಅರ್ಜುನ ಮತ್ತು ಶ್ರೀಕೃಷ್ಣ ಪರಮಾತ್ಮ ಬೆಂಗಾವಲಾಗಿ ನಿಲ್ತಾರೆ. ಅಗ್ನಿದೇವನು ಕಾಂಡವ ವನವನ್ನು ದಹಿಸುವ ಸಮಯದಲ್ಲಿ ತಕ್ಷಕನೆಂಬ ನಾಗ ಸುಟ್ಟುಗಾಯಕ್ಕೆ ತುತ್ತಾಗ್ತಾನೆ. ತುತ್ತಾದ ನಾಗದೇವನು ಅಗ್ನಿದೇವನಿಗೆ ನೀನು ತೇಜೋಹೀನನಾಗು ಎಂದು ಶಪಿಸ್ತಾನೆ. ತೇಜೋಹೀನನಾಗುವುದು ಎಂದರೆ ತನ್ನ ಕಾಂತಿಯನ್ನು ಕಳೆದುಕೊಳ್ಳುವುದು ಎಂದರ್ಥ. ನಂತರ ಅಗ್ನಿದೇವನು ವಿಷ್ಣುವಿನ ಮೊರೆ ಹೋಗ್ತಾನೆ. ಭಗವಂತ, ನನ್ನ ಈ ಶಾಪದಿಂದ ನನ್ನ ವಿಮೋಚನೆಗೊಳಿಸು ಅಂತ ಬೇಡ್ಕೊತಾನೆ. ಬೇಡ್ಕೊಂಡಾಗ ವಿಷ್ಣು ಆ ಶಾಪವನ್ನು ವಿಮೋಚನೆಗೊಳಿಸ್ತಾರೆ. ಅದಾದ ನಂತರನೇ ಅಗ್ನಿದೇವನು ಆ ಕೃತಜ್ಞತೆಗೆಂದು ಆ ಭಗವಂತನ ಮೂರ್ತಿಯನ್ನು ಅಲ್ಲಿ ಆ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿ ನಿರ್ಮಾಣ ಮಾಡಿದಂಥ ದೇವಾಲಯ ಅದು. ತುಂಬ ಜಗತ್ ಪ್ರಸಿದ್ಧ ಅಂತಲೇ ಹೇಳ್ಬೋದು. ತುಂಬ ಪವಿತ್ರವಾದ ಕ್ಷೇತ್ರ. ತಿರುಮಲ ತಿರುಪತಿ ಬಿಟ್ಟರೆ ನೆಕ್ಸ್ಟು ನಮ್ಮ ತಿರುಪತಿ ಅಂದರೆ ಹೆಸರಾಂತ ದೇವಾಲಯ ಅಂದರೆ ನಮ್ಮ ಚಿಕ್ಕ ತಿರುಪತಿ ಅಂತಲೇ ಹೇಳಬಹುದು. ನಮ್ಮ ಬೆಂಗಳೂರಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಆದರೂ ಭೇಟಿ ನೀಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಪವಿತ್ರವಾದ ದೇವಾಲಯ ಆಗಿದೆ. ದೇವರ ದರ್ಶನ ಎಲ್ಲ ಮುಗೀತು. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಲಡ್ಡು ಪ್ರಸಾದ ಕೊಟ್ಟರು, ತಗೊಂಡು ಹಾಗೆ ಪ್ರಸಾದನೂ ಕೊಡ್ತಿದ್ದಾರೆ. ಸ್ವಲ್ಪ ಲೈಟಾಗಿ ತಿನ್ಕೊಂಡು ಇವಾಗ ಇಲ್ಲಿಂದ ಜಾತ್ರೆ ನೋಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿಂದನೇ ನಮಗೆ ಕಡಲೆಪುರಿ ಎಲ್ಲ ಇಟ್ಟಿದ್ದಾರೆ. ಬನ್ನಿ ನೋಡ್ಕೊಳ್ತಾ ಹೋಗೋಣ. ನೋಡಿ, ರಥ ಸಿದ್ಧವಾಗಿ ನಿಂತಿದೆ. ಈ ರಥದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿನ ಕೂರಿಸಿ ರಥ ಎಳೆಯೋದು.
ಈ ಜಾತ್ರೆಯಲ್ಲಿ ಇದೊಂಥರ ವಿಶೇಷ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಂಗೆ ತುಂಬ ಖುಷಿ ಆಯಿತು. ಕಡಲೆಪುರಿ ಮತ್ತು ಈ ಮಿಠಾಯಿ ಬರುತ್ತಲ್ಲ ಅದರಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಸೂಪರಾಗಿದೆ. ಇನ್ನು ಈ ಕಡೆ ಎಲ್ಲ ಅಂಗಡಿಗಳೆಲ್ಲ ಇದ್ದಾವೆ. ಇಲ್ಲೆಲ್ಲ ನಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಜ್ವೆಲ್ಸ್ ಇರ್ಬೋದು, ಮಕ್ಕಳಿಗೆ ಆಟ ಆಡೋದು ಇರಬೇಕು, ಸರಗಳು, ಬಳೆಗಳು ಎಲ್ಲನೂ ಸಿಗ್ತವೆ ನೋಡಿ. ಎಷ್ಟು ವೆರೈಟೀಸ್ ಇದೆ, ಎಷ್ಟು ಕಲರ್ಸ್ ಇದ್ದಾವೆ. ಹಂಗೆ ಕಣ್ಣು ತಿರುಗ್ತವೆ ನೋಡ್ತಿದ್ರೆ, ಅಷ್ಟು ವೆರೈಟೀಸ್. ತುಂಬ ದೊಡ್ಡದಾಗಿ ಹಾಕಿದ್ದಾರೆ ಜಾತ್ರೆಯಲ್ಲಿ, ತುಂಬ ಸಖತ್ತಾಗಿ ಮಾಡ್ತಾರೆ. ದೇವಾಲಯದ ಲೆಫ್ಟ್ ಸೈಡ್ ಬಂದರೆ ಈ ಅಂಗಡಿಗಳೆಲ್ಲ ಇರೋದು. ನಾನು ಅದೇ ಆ ಕಡೆ ಮಾತ್ರ ಇರೋದು ಅಂದ್ಕೊಂಡಿದ್ದೆ. ಫುಲ್ಲು ಸುತ್ತಲೂ ಇದ್ದಾವೆ ಅಂಗಡಿಗಳು. ಮತ್ತು ಮಕ್ಕಳು ಆಟ ಆಡೋಕ್ಕೆ ತಿರುಗೋದು ಎಲ್ಲ ಬಂದಿದ್ದಾವೆ. ಹೋಗ್ತೀನಿ, ಆಮೇಲೆ ತೋರಿಸ್ತೀನಿ ವಿಡಿಯೋನಲ್ಲಿ. ಸ್ವಚ್ಛತೆಯನ್ನು ಕಾಪಾಡಿ, ನೀರು ಮತ್ತು ಪ್ರಸಾದವನ್ನು ವ್ಯರ್ಥ ಮಾಡಬೇಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನಮ್ಮ ಹೊಲ, ತೋಟ, ಗದ್ದೆ ಮತ್ತು ಕಣ ಮಾಡ್ತಾರಲ್ಲ, ರಾಗಿ ಕಣ, ಅದಕ್ಕೆ ಉಪಯೋಗಿಸೋವಂಥ ಪ್ರತಿಯೊಂದು ವಸ್ತುಗಳು ಇಲ್ಲಿ ಸಿಗುತ್ತವೆ. ಹಳ್ಳಿ ಅಲ್ವಾ, ಸೊ ಏನು ಬೇಕೋ ಎಲ್ಲ ಸಿಗ್ತವೆ ಇಲ್ಲಿ. ನೋಡಿ ಒಂದೊಂದಾಗಿನೂ ಎಷ್ಟು ಥರ ಬೇಕು ನಮಗಂತೂ, ನಾವಂತೂ ನೋಡೇ ಇರಲ್ಲ ಎಷ್ಟು ಥರ. ಹಳ್ಳಿ ಜಾತ್ರೆ ಅಂದ್ರೇ ಹೇಳ್ಬೇಕು, ಈ ಥರದ್ದೆಲ್ಲ ಸಿಗುತ್ತೆ. ಒನಕೆ ನೋಡಿ ನವ್ಯ, ಇಲ್ಲಿ ಈ ಕಡೆ ನೋಡಿ ಒನಕೆ ಇಟ್ಕೊಂಡಿದ್ದೀನಿ. ಒನಕೆ ಓಬವ್ವ ಥರ ಹಾಂ, ಹೆಂಗಿದೆ, ಎಷ್ಟಿದ್ದಾವೆ ನೋಡಿ. ಪೆಂಡಲ್ ಹಾಕಿ ಊಟ ಕೊಡ್ತಾ ಇದ್ದಾರೆ ನೋಡಿ, ಮುದ್ದೆ ಊಟ. ಇದೊಂದೇ ಕಡೆ ಎಲ್ಲ ಸುಮಾರು ಕಡೆ ಪೆಂಡಲ್ ಹಾಕಿದ್ದಾರೆ. ದೇವ್ರಿಗೆ ಅರಸ್ಕೊಂಡಿರ್ತಾರಲ್ಲ, ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ನಮ್ಮ ಲೇಡೀಸ್ ಎಲ್ಲನೂ, ಜಾತ್ರೆಗೆ ಬರೋರಿಗೆ ತಿನ್ನೋಕ್ಕೆ ಅಂತ ಪಾಪ. ಫ್ರೆಂಡ್ಸ್, ರಥದ ಹಿಂದೆ ನೋಡಿ ಎಷ್ಟು ವೆಹಿಕಲ್ಸ್, ಅಂದರೆ ನೀರು ಮಜ್ಜಿಗೆ ಪಾನಕ ಕೊಡ್ತಾವಲ್ಲ, ಅವೆಷ್ಟು ವೆಹಿಕಲ್ಸ್ ಹೋಗ್ತಾ ಇದ್ದಾವೆ ಅಂತ. ಹಂಗೆ ರೊಟೇಟ್ ಮಾಡು, ಫುಲ್ಲು ನೋಡು, ಸ್ವಲ್ಪ ಮುಂದೆ ಹೋಗು. ನೋಡಿದ್ರಲ್ಲ ಎಷ್ಟು ಸಾಲಾಗಿ ಬರ್ತಾ ಇದ್ದಾವೆ ಅಂತ. 1 ಕಿಲೋಮೀಟ್ರ್ ಉದ್ದಕ್ಕೂ ಕೊಡ್ತಾ ಇದ್ದಾರೆ. ನೋಡೋದಕ್ಕೆ ಖುಷಿ ಆಗುತ್ತೆ. ಮಕ್ಕಳು ಆಟ ಆಡೋವು, ದೊಡ್ಡವರು ಆಟ ಆಡೋವು ಎಷ್ಟು ಬಂದಿದ್ದಾವೆ ನೋಡಿ. ಆ್ಯಕ್ಚುಲಿ 2 ಕಡೆ ಇದ್ದಾವೆ. ಇದು ದೇವಸ್ಥಾನದ ಮುಂಭಾಗದ ಒಂದು ಮೈದಾನ ಇದೆ, ಅಲ್ಲಿ ಇದ್ದಾವೆ. ಆಮೇಲೆ ಇಲ್ಲೊಂದು ಕಡೆ ಇದು ಸಂತೆ ನಡೆಯುತ್ತೆ, ಇಲ್ಲೂ ಇದೆ. ತುಂಬ ದೊಡ್ಡ ಜಾತ್ರೆನೇ ಫ್ರೆಂಡ್ಸ್ ಇದು. ನಾನು ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡದಾಗಿ ನಡೆಸ್ತಾರೆ ಜಾತ್ರೆ ಅಂತ. ನಾನು ಬಂದಿರೋದು ಫಸ್ಟ್ ಟೈಮು. ಇನ್ನೂ ಮುಂದೆ ಹೋಗೋಣ ಬಾ. ನಮ್ಮ ಚಿಕ್ಕ ತಿರುಪತಿ ಜಾತ್ರೆಯಲ್ಲಿ ನೋಡಿ ಎಷ್ಟು ಹೆಸರುಬೇಳೆ, ನೀರ್ಮಜ್ಜಿಗೆ, ಪಾನಕ, ಬಾಬಾ ಲೆಕ್ಕವಿಲ್ಲ. 1 ಕಿಲೋಮೀಟ್ರ್ ಉದ್ದಕ್ಕೂ ಕೊಡ್ತಾವ್ರೆ. ಕುಡಿದು ತಿಂದು ಸಾಕಾಯಿತು. ಎಲ್ಲಿ ತನಕ ನೋಡಿದ್ರು ಬರೀ ಟ್ಯಾಕ್ಟ್ರುಗಳೇ. ಜಾತ್ರೆ ಅಂತೂ ಅದ್ದೂರಿಯಾಗೈತೆ ಫ್ರೆಂಡ್ಸ್. ಮತ್ತು ಕಾಮಿಡಿ ಆ್ಯಕ್ಟ್ರೆಸ್ ಎಲ್ಲ ಬರ್ತಿದ್ದಾರೆ. ಇವತ್ತು ಈವ್ನಿಂಗು ಪ್ರೋಗ್ರಾಮ್ ಇದೆ ಅಂತ ಹಾಕಿದ್ದಾರೆ ಇಲ್ಲಿ ಪೋಸ್ಟಲ್ಲಿ. ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ, ಯಾರ್ಯಾರು ಬರ್ತಿದ್ದಾರೆ ಅಂತಲೂ ಹೇಳ್ತೀನಿ. ರಥ ಕರೆಕ್ಟಾಗಿ 12:15ಗೆ ಎಳೆದಿದ್ದು. ಆ ಸೌಂಡಲ್ಲಿ ವಾಯ್ಸ್ ಕೊಡೋಕ್ಕಾಗಲಿಲ್ಲ ನನಗೆ. ನೋಡಿ ಕಾಮಿಡಿ ಆ್ಯಕ್ಟ್ರೆಸ್ ಯಾರ್ಯಾರು ಬರ್ತಿದ್ದಾರೆ ಅಂತ ಇಲ್ಲಿ ಹಾಕಿದ್ದಾರೆ. ಗಿಲ್ಲಿ ನಟ ಬರ್ತಿದ್ದಾರೆ, ಸರಿಗಮಪ ಸಿಂಗರ್ಸು,
ಇನ್ನು ತುಂಬ ಅನುರಾಧ ಭಟ್ ಅವ್ರು ಬರ್ತಿದ್ದಾರೆ, ಅನುಪಮ ಭಟ್ಟು, ಶಿವಾನಿ, ಇನ್ನೂ ತುಂಬ ಜನ ಬರ್ತಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ಸಂತೆ ಬೀದಿ ಹತ್ರ ಅಂತ ಹೇಳ್ತಿದ್ದಾರೆ. ಸಂತೆ ಬೀದಿ ಸೈಡ್ ಹೋಗ್ತಾ ಇದ್ದೀವಿ ಈಗ. ಅಲ್ಲೋಗಿ ನೋಡೋಣ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ. ಈವ್ನಿಂಗ್ ಫುಲ್ ಪ್ರೋಗ್ರಾಮ್ಸ್ ಇದೆ. ಜಾತ್ರೆಯ ದಿನದಂದೇ ಸಂಜೆ 6 ಗಂಟೆ ಸಮಯಕ್ಕೆ ಗಿಲ್ಲಿ ನಟ, ಸಂಗೀತ ಗಾಯಕಿಯಾದ ಅನುರಾಧ ಭಟ್ಟು, ಅನುಪಮ ಭಟ್ ಮತ್ತು ಶಿವಾನಿ, ಇನ್ನೂ ಅನೇಕ ಕಲಾವಿದರು ಆಗಮಿಸಲಿದ್ದಾರೆ ಮತ್ತು ಕಾಮಿಡಿ ಆ್ಯಕ್ಟ್ರೆಸ್ಸು ಬರ್ತಿದ್ದಾರೆ. ಸೊ ಅದರಿಂದ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯ ಜಾತ್ರಾ ಮಹೋತ್ಸವ ಹೇಗನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ 2 ದಿನ ಜಾತ್ರೆ ನಡೆಯುತ್ತೆ ಇಲ್ಲಿ. ನೆಕ್ಸ್ಟ್ ಡೇ ಬಂದು ಪಲ್ಲಕ್ಕಿ ಉತ್ಸವಗಳು ಮತ್ತು ಇನ್ನೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಯಾರ್ಯಾರು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಒಂದು ಸತಿ ಹೋಗಿ ಬನ್ನಿ, ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.